ಮಾಡಿಲ್ಲ. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಏನಿದೆ ನೋಡಿ, ಆಲದ ಮರ ಬರುತ್ತಲ್ವ, ಅದರ ಎಲೆಯಿಂದ ಮಾಡಿರುವಂಥ ಗಟ್ಟಿ ಇದೆ ಇವತ್ತು ಬ್ರೇಕ್ಫಾಸ್ಟಿಗೆ. ಇದು ಇವತ್ತು ಮಾಡಿರುವಂಥದ್ದಲ್ಲ, ನಿನ್ನೆ ನೈಟ್ ಮಾಡಿಟ್ಟಿದ್ದೆ ನಾನು. ನಮ್ಮ ತುಳುನಾಡಿನಲ್ಲಿ ಇವಾಗ ಕೆಡ್ಡಸ ಅಂತ ಹೇಳ್ತೀವಿ ನಾವು. ಒಂದು 3 ಡೇಸ್ ಇರುತ್ತೆ. ಅಂದರೆ ಹಬ್ಬ ಅಂತ ಹೇಳೋದಕ್ಕಾಗಲ್ಲ, ಅದನ್ನು ಒಂದು ಆಚರಣೆ ಅಂತ ಹೇಳ್ಬೋದು. ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ಒಂದು ಆಚರಣೆ ಅಂತ ಮಾಡ್ತೀವಿ ನಾವು ಅದನ್ನು. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂತ ಇರುತ್ತೆ. ಸೆಕೆಂಡ್ ಡೇ ನಾವು ಈ ಥರ ಮಾಡ್ತೀವಿ. ಅಂದರೆ ಆಲದ ಮರ ಎಲೆ ತಂದು ಗಟ್ಟಿ ಮಾಡ್ತೀವಿ, ನುಗ್ಗೆಕಾಯಿ ಬದನೆಕಾಯಿ ಹಾಕಿಬಿಟ್ಟು ಸಾರು ಮಾಡ್ತೀವಿ, ಚಿಕನ್ ಮಾಡ್ತೀವಿ. ಈ ಥರ ಸಿಂಪಲ್ಲಾಗಿ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಇದು ತುಳುನಾಡಿನ ಕಡೆ ಮಾತ್ರ ಮಾಡುವಂಥದ್ದು ಅಂತ ಅನಿಸುತ್ತೆ ನನಗೆ. ಬೇರೆ ಕಡೆ ಯಾರು ಮಾಡಲ್ಲ ಅಂತ ಅನ್ಕೋತೀನಿ. ನಮ್ಮ ಒಂದು ತುಳುನಾಡಿನ ಸಂಸ್ಕೃತಿ ಅಂತ ಹೇಳ್ಬೋದು. ಒಂದು ಪರ್ಟಿಕ್ಯುಲರ್ ರೀಸನ್ ಏನು ಅಂತ ಗೊತ್ತಿಲ್ಲ. ಈ ಥರ ತಿಂಡಿ ಮಾಡೋದಿರ್ಬೋದು, ನುಗ್ಗೆಕಾಯಿ ಬದನೆಕಾಯಿ ಎಲ್ಲ ಮಾಡ್ತಾರಲ್ವ ಸಾರು, ಅದಕ್ಕೆಲ್ಲ ಏನು ರೀಸನ್ ಅಂತ ಗೊತ್ತಿಲ್ಲ. ಬಟ್ ಎಷ್ಟು ನನಗೆ ಗೊತ್ತಿದೆಯೋ ಅಷ್ಟನ್ನು ಹೇಳ್ತಾ ಇದ್ದೀನಿ ನಿಮಗೆ. ಆಮೇಲೆ ಭೂಮಿಗೆ ಎಣ್ಣೆ ಬಿಡೋದಿರ್ಬೋದು, ಅದೆಲ್ಲ ಮಾಡೋದಕ್ಕಿದೆ. ಅದನ್ನು ತೋರಿಸ್ತೀನಿ. ನಾನು ಕೂಡ ಮಾಡಿದ್ದೀನಿ, ಪ್ರತಿ ವರ್ಷ ಮಾಡ್ತೀನಿ ಅದನ್ನು. ಆ ಪದ್ಧತಿನ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ನಮ್ಮ ಅಂದರೆ ಅಮ್ಮಂದಿರು, ಅಜ್ಜಿ, ಹಾಗೆ ಅತ್ತೆಯಂದಿರೆಲ್ಲ ಮಾಡ್ತಾಯಿದ್ರು. ಅವರು ಮಾಡಿರೋದನ್ನು ನೋಡಿ ಕಲ್ತ್ಕೊಂಡು ನಾನು ಕೂಡ ಮಾಡ್ತಾಯಿದ್ದೀನಿ. ಆಮೇಲೆ ಅದು ಆ 3 ದಿವಸ ಅಂತ ಹೇಳ್ತೀವಲ್ವ, ಆ 3 ದಿವಸ ಭೂಮಿನ ಅಗಿಬಾರ್ದು ನಾವು. ಅಂದರೆ ಗಿಡ ಎಲ್ಲ ನೆಡ್ತೀವಲ್ವ, ಆ ಕೆಲಸ ಎಲ್ಲ ಮಾಡಬಾರ್ದು. ಭೂಮಿಗೆ ಯಾವುದೇ ರೀತಿಯಾದಂತಹ ಪೆಟ್ಟಾಗದೇ ಇರೋ ಥರ, ನೋವಾಗದೇ ಇರೋ ಥರ, ಭೂಮಿ ತಾಯಿಗೆ ನೋವಾಗದೇ ಇರೋ ಥರ ನೋಡ್ಕೋಬೇಕು ಅಂತ ಹೇಳ್ತಾರೆ. ಏನಾದರೂ ಒಂದು ಇದೆ ಅಂತ ಅನ್ಕೋತೀನಿ. ಅದರೊಳಗಡೆ ಏನಾದರೂ ಒಂದು ರೀಸನ್ ಇದೆ ಅಂತ ಅನ್ಕೋತೀನಿ. ಹಾಗೆ ಇವತ್ತು ಒಣ ಮೀನಿತ್ತು. ಒಣ ಮೀನು ಹಾಕಿಬಿಟ್ಟು ಸಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಆಮೇಲೆ ನನ್ನ ಮಗನಿಗೆ ಜ್ವರ ಬಂದು 3 ಡೇಸ್ ಆಗ್ತಾ ಬಂತು. ಜ್ವರ ಆದರೂ ಕಡಿಮೆ ಆಗಿದೆ, ಬಾಯಿ ಹುಣ್ಣು ಇದೆ. ಬಾಯಿ ಹುಣ್ಣು ಕಡಿಮೆ ಆಗ್ತಾನೇ ಇಲ್ಲ. ಸೊ ಏನೋ ತಿನ್ನೋದಕ್ಕಾಗಲ್ಲ, ತುಂಬ ಗಟ್ಟಿಯಾಗಿರುವಂತಹ ತಿಂಡಿಗಳನ್ನೆಲ್ಲ ತಿನ್ನೋದಕ್ಕಾಗಲ್ಲ. ಅನ್ನ ಕೂಡ ಊಟ ಮಾಡೋದಕ್ಕಾಗಲ್ಲ. ಅವನಿಗೋಸ್ಕರ ಅಂತ ಅಂದ್ಬಿಟ್ಟು ರಾಗಿ ಗಂಜಿ ಮಾಡ್ತಾಯಿದ್ದೀನಿ. ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಏನೂ ಅವನಿಗೆ ತಿನ್ನೋದಕ್ಕೆ ಆಗದೇ ಇರೋದ್ರಿಂದ ರಾಗಿ ಗಂಜಿನೇ ಜಾಸ್ತಿ ಮಾಡಿ ಕೊಡ್ತಾ ಇರ್ತೀನಿ. ಹಾಗೆ ಇವತ್ತು ಸಂಕ್ರಮಣ ಇತ್ತು. ಕೆಲಸ ಏನೂ ಆಗಿಲ್ಲ, ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೋಬೇಕಷ್ಟೆ. ಅದಕ್ಕಿಂತ ಮೊದಲು ಸ್ನಾನ ಮಾಡಿಬಿಟ್ಟು ನಮ್ಮ ಮನೆ ದೇವರಿಗೆ ನಾನು ಫಸ್ಟ್ ಕೈ ಮುಗಿತಾ ಇದ್ದೀನಿ. ಹಾಗೆ ಮನೆ ಎದುರುಗಡೆ ಒಂದು ದೈವಸ್ಥಾನ ಇದೆಯಲ್ವಾ, ಅಲ್ಲಿ ಪೂಜೆ ಇರುತ್ತೆ. ಪ್ರತಿ ತಿಂಗಳು ಸಂಕ್ರಮಣ ದಿವಸ ಪೂಜೆ ಇರುತ್ತೆ. ಸೊ ಅಲ್ಲಿಗೆ ಹೋಗಿಬಿಟ್ಟು ಅಂದರೆ ಪೂಜೆ ಎಲ್ಲ ಮಾಡ್ತಾರೆ. ಎಲ್ಲ ಊರವರೆಲ್ಲ ಬರ್ತಾರೆ. ಅಲ್ಲಿ ಎಲ್ಲರೂ ಸೇರಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮುಗಿಸಿ ಆಮೇಲೆ ವಾಪಸ್ ಮನೆಗೆ ಬಂದು ಕೆಲಸನ ಮುಂದುವರಿಸ್ತೀನಿ. ಎಲ್ಲರೂ ಸೇರಿ ಮಾಡುವಂಥದ್ದು. ನಾನು ನಿಮಗೆ ಸ್ವಲ್ಪ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಇನ್ನು ಇದು ನೀವು ನೋಡ್ತಾ ಇರ್ಬೋದು ನೋಡಿ, ಈ ಥರ ನಾವು ಭೂಮಿ ತಾಯಿಗೆ ಎಣ್ಣೆ ಬಿಡುವಂತಹ ಒಂದು ಕ್ರಮನ ಮಾಡ್ತೀವಿ. ಒಂದು ಮನೆ ಮೇಲೆ ವೈಟ್ ಬಟ್ಟೆ ಇಡ್ತೀವಿ, ಕುಂಕುಮ ಇಡ್ತೀವಿ, ಸೀಗೆಕಾಯಿ ಇಡ್ತೀವಿ, ಸೋಪು ಕೂಡ ನಡೆಯುತ್ತೆ. ಹಾಗೆ ಒಂದು 5 ಹಲಸಿನ ಎಲೆ, 5 ಮಾವಿನ ಎಲೆ, ಆಮೇಲೆ 5 ತರೋಲಿ ಅಂತ ಹೇಳ್ತೀವಿ ನಮ್ಮ ಭಾಷೆನಲ್ಲಿ. ಅದನ್ನು ಇಟ್ಟು ಅದಕ್ಕೆ ಮಿಡ್ಲಿಗೆ ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ಎಣ್ಣೆ ಹಾಕೋದು, ಭೂಮಿಗೆ ಎಣ್ಣೆ ಬಿಡೋದು ಅಂತ ಹೇಳ್ತೀವಿ. ಇದು ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗಿಂತ ಮೊದಲು ಎದ್ದು ಮಾಡಬೇಕಾಗಿರುವಂಥ ಕೆಲಸ. ನಾನು ಕೂಡ ಅಷ್ಟೇ, ಬೆಳಗಿನ ಜಾವ 4:15ಗೆ ಎದ್ದು ಈ ಕೆಲಸನ ಮಾಡಿ ಮುಗಿಸಿದ್ದೀನಿ. ಪ್ರತಿ ವರ್ಷ ಕೂಡ ಮಾಡ್ತೀನಿ. ನಮ್ಮ ಅಮ್ಮ ಅತ್ತೆ ಎಲ್ಲ ಮಾಡ್ತಾಯಿದ್ರು, ಅದನ್ನು ನೋಡಿಬಿಟ್ಟು ಹಾಗೆ ನಾನು ಕೂಡ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ನಮ್ಮ ಮಕ್ಕಳು ಅದನ್ನು ಕಂಟಿನ್ಯೂ ಮಾಡಿದರೆ ಮಾಡ್ತಾರೆ, ಇಲ್ಲ ಅಂತಂದರೆ ಇಲ್ಲ. ಸ್ವಲ್ಪ ಗೊತ್ತಿರತ್ತಲ್ವ ಅವರಿಗೆ ಕೂಡ ಅಂತ ಅಂದ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಸಬ್ಬಕ್ಕಿ ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ, ಇದು ಕೂಡ ಅಷ್ಟೇ ನನ್ನ ಮಗನಿಗೆ. ಆಮೇಲೆ ಎಳ್ನೀರು ಕೊಡ್ತಾ ಇದ್ದೀವಿ ನಾವು ಅವನಿಗೆ. ಅದರ ಗಂಜಿ ಇರುತ್ತಲ್ವ, ಅದನ್ನು ತಿನ್ನೋದಕ್ಕಾಗಲ್ಲ ಬಾಯಲ್ಲಿ ಅವನಿಗೆ. ಸೊ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪಾಯಸ ಥರ ಮಾಡಿಕೊಡೋಣ. ತುಂಬ ತಂಪಲ್ವ ದೇಹಕ್ಕೆ ಸಬ್ಬಕ್ಕಿ. ಸೊ ಹಾಗಾಗಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೋರೆಕಾಯಿ ಇತ್ತು, ಒಂದು ಚಿಕ್ಕ ಪೀಸು ಸೋರೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಈ ಎಳ್ನೀರಿನ ಗಂಜಿ ಇದೆಯಲ್ವ, ಅದರ ಜೊತೆಗೆ ಸೇರಿಸ್ಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಸಬ್ಬಕ್ಕಿಗೆ ಸೇರಿಸಿ ಪಾಯಸ ಥರ ಮಾಡಿಕೊಡೋದು. ಇದು ಜ್ವರ ಇದ್ದಂತಹ ಟೈಮ್ನಲ್ಲೆಲ್ಲ ಮಕ್ಕಳಿಗೆ ತುಂಬ ಒಳ್ಳೆಯದು. ಅಂದರೆ ಬಾಡಿ ಹೀಟ್ ಆಗಿರುತ್ತಲ್ವ, ಆ ಟೈಮಲ್ಲೆಲ್ಲ ತುಂಬ ಒಳ್ಳೆಯದು, ತುಂಬ ತಂಪಿರುತ್ತೆ ದೇಹ. ಸೊ ಅದಕ್ಕೋಸ್ಕರ ನೀವು ಇದನ್ನು ಮಾಡಿಕೊಡ್ಬೋದು. ಇವಾಗ ಅದನ್ನು ಮಿಕ್ಸಿ ಮಾಡಿಬಿಟ್ಟು ಬೆಂದಿರುವಂಥ ಸಬ್ಬಕ್ಕಿಗೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಮಾಡೋದು ಕೂಡ, ಹೆಲ್ತಿಗೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಬೇಕಾದಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ಬೇಕಾದಷ್ಟು ಹಾಕೋಬೇಕು, ಜಾಸ್ತಿ ಬೇಡ, ಸ್ವಲ್ಪ ಹಾಕಬೇಕಾಗತ್ತೆ. ಆವಾಗಲೇ ಒಳ್ಳೆ ಟೇಸ್ಟ್ ಬರೋದು ಈ ಪಾಯಸ.
ಹಾಗೆ ನಮ್ಮ ಮಾಧವಿಗೆ ಅಂತ ಅಂದ್ಬಿಟ್ಟು ಎಗ್ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವತ್ತು ಸ್ನ್ಯಾಕ್ಸ್ ಏನೂ ಮಾಡಿಲ್ಲ ಅವಳಿಗೆ. ಸೊ ಒಂದೆರಡು ಎಗ್ ಬೇಯಿಸ್ಕೊಟ್ರೆ ಸಾಕಾಗುತ್ತೆ, ಅದನ್ನೇ ತಿಂದ್ಕೊಂಡು ಸುಮ್ಮನೆ ಇರ್ತಾಳೆ. ಸ್ಮೈಲ್. ಎಂತ ಮಾಡೋದು? ಹೆಲ್ಪ್ ಮಾಡೋದಾ? ತಿಂತೀಯ ನೀನು ಪಾಯಸ? ಯಾಕೆ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಪಾಯಸನೇ ಇಷ್ಟ ಇಲ್ವಾ? ಅಲ್ಲ, ಈ ಪಾಯಸ ಇಷ್ಟ ಇಲ್ವಾ? ಈ ಪಾಯಸ ಇಷ್ಟ. ಏನು ಹಾಕಿದ್ದೇನೆ ಅದಕ್ಕೆ? ಇದಕ್ಕೆ ತುರೆ. ಏನು? ತುರೆ. ಸೋರೆಕಾಯಿ. ಸೋರೆಕಾಯಿ. ಹಾಂ, ಬೇರೆ ಬೇರೆ ಇದಕ್ಕೆ ನೀನು ಗೊತ್ತಾ ಕಣ್ಣು ಸಬ್ಬಕ್ಕಿ. ಬೇರೆ ಬೇರೆ ಅಷ್ಟೇ. ಎರಡು ಕೂಡ ಅಷ್ಟೇ. ಬೆಲ್ಲ, ತೆಂಗಿನಕಾಯಿ ಅಷ್ಟೇ. ಯಾರಿಗದು? ಅಣ್ಣನಿಗೆ. ಇವತ್ತು ಆದ್ವಿಗೆ ಸ್ನ್ಯಾಕ್ಸ್ ಅಂತ ಏನು ಮಾಡಲಿಲ್ಲ. ಎಗ್ ಬಾಯ್ಲ್ಡ್ ಆಗ್ಲು ಇವತ್ತು ನನಗೆ ಏನು ಸ್ನ್ಯಾಕ್ಸ್ ಮಾಡಿಲ್ಲ ಇವರು, ಅದಕ್ಕೆ ಎಗ್ ಬಾಯ್ಲ್ ಮಾಡ್ತಾ ಇದ್ದಾರೆ. ಇವತ್ತು ಆದ್ವಿಗೆ ಸ್ನ್ಯಾಕ್ಸ್ ಅಂತ ಏನೂ ಇಲ್ಲ. ಅಂತ ಹೇಳಿದ್ರೆ ಸಂಜೆ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡ್ತಾ ಇದ್ದೆ. ಇವತ್ತು ಏನೂ ಇಲ್ಲ. ಬೇಕಿದ್ರೆ ಪಾಯಸ ತಿನ್ಬೇಕು ಅವಳು, ಇಲ್ಲ ಅಂತ ಹೇಳಿದ್ರೆ ಎಗ್ ಅಷ್ಟೇನೆ ಅವಳಿಗೆ. ಬೇಯಿಸಿದ ಎಗ್, ಹಾಗೆ ಬೇಕಿದ್ರೆ ಪಾಯಸ ತಿನ್ನಲ್ಲ ಅವಳು. ಪಾಯಸ ಅವಳಿಗೆ ಅಷ್ಟೊಂದು ಇಷ್ಟ ಇಲ್ಲ. ತಿಂತಾಳೆ, ಗೋಧಿ ಪಾಯಸ ಆದರೆ ತಿಂತಾಳೆ. ಈ ಪಾಯಸ ತಿನ್ನಲ್ಲ. ಬಾಯಿ ಹುಣ್ಣೆಲ್ಲ ಬಂದಿರುತ್ತೆ ನೋಡಿ, ಅಂದರೆ ಬಾಡಿ ಹೀಟ್ ಆಗಿರುತ್ತೆ. ಬಾಡಿ ಹೀಟಾಗಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬಾಯಿ ಹುಣ್ಣೆಲ್ಲ ಬಂದಿರತ್ತಲ್ವ, ಅದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಇದನ್ನು. ಅಂದರೆ ತುಂಬ ತಂಪು, ತುಂಬ ಅಂದರೆ ತುಂಬ ತಂಪಿರುತ್ತೆ. ಸಬ್ಬಕ್ಕಿ ಕೂಡ ಅಷ್ಟೇ ತುಂಬ ತಂಪು ದೇಹಕ್ಕೆ. ಹಾಗೆ ಸೋರೆಕಾಯಿ ಕೂಡ ಅಷ್ಟೇ, ಸೋರೆಕಾಯಿ ಕೂಡ ತುಂಬ ತಂಪು. ಸೊ ಹಾಗಾಗಿ ಈ ಪಾಯಸನ ಮಾಡ್ತಾ ಇದ್ದೀನಿ. 50% ಬೆಂದಿದೆ ಇದು, ಇನ್ನು 50% ಬೆಂದಿಲ್ಲ. ಎಗ್ ಪೂರ್ತಿಯಾಗಿ ಬೆಂದ್ರೆ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ಬೆಂದ್ರೆ ಖುಷಿ ಆಗುತ್ತೆ, ಅವಳಿಗೆ ಇಷ್ಟಪಟ್ಟು ತಿಂತಾಳೆ. ಲೈಟ್ ಅಂದರೆ ಒಂದು 50% ಬೆಂದ್ರೇನೆ ಇಷ್ಟ ಆಗೋದು ಅವಳಿಗೆ. ಕಲ್ಲಂಗಡಿ ಹಣ್ಣು ಮಗನಿಗೆ ಜ್ಯೂಸ್ ಮಾಡಲಿಕ್ಕೆ ಅಂತ ತೆಗೆದಿಟ್ಟಿದ್ದೆ. ಅದನ್ನು ಅರ್ಧ ತಿಂದು ಅರ್ಧ ಇಟ್ಟಿಟ್ಟಿದ್ದಾಳೆ ನೋಡಿ. ಈಗ ಬಂದು ಇದು ಅವನಿಗೆ ಅಂತ ಎತ್ತಿಟ್ಟಿರುವಂಥದ್ದು. ನಿನ್ನೆ ತಂದಿದ್ರು ಹಸ್ಬೆಂಡ್. ಅವನಿಗೆ ಊಟ ಎಲ್ಲ ಮಾಡೋದಕ್ಕಾಗಲ್ಲ. ಊಟ ಅಂದರೆ ಸ್ವಲ್ಪ ಗಟ್ಟಿ ಪದಾರ್ಥ ಎಲ್ಲ ಏನೂ ತಿನ್ನೋದಕ್ಕಾಗಲ್ಲ, ಬಾಯಿ ಹುಣ್ಣು ಇರೋದ್ರಿಂದ. ಈ ಥರ ಲಿಕ್ವಿಡ್ ಐಟಮ್ಗಳನ್ನು ಜಾಸ್ತಿ ಮಾಡ್ಕೊಡ್ತೀನಿ. ಜ್ಯೂಸ್ ಇರ್ಬೋದು, ರಾಗಿ ಗಂಜಿ, ಆಮೇಲೆ ಗಂಜಿ ಕೊಡ್ತೀನಿ. ಬಟ್ ಅದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು, ಹಾಗೆ ಮೊಸರೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕೊಡ್ತೀನಿ. ಆಮೇಲೆ ಈ ಥರ ಏನಾದರೂ ಪಾಯಸ, ಜಾಸ್ತಿ ಜ್ಯೂಸೇ ಕೊಡ್ತಾ ಇದ್ದೀನಿ. ಫ್ರೂಟ್ ಜ್ಯೂಸ್ ಎಲ್ಲ ಜಾಸ್ತಿ ಕೊಡ್ತಾ ಇದ್ದೀನಿ. ಅಂದರೆ ಫಸ್ಟ್ ಟೈಮ್ ಅವನಿಗೆ ಈ ಥರ ಜ್ವರ ಬಂದಾಗ ಈ ಥರ ಬಾಯಿ ಹುಣ್ಣು ಆದದ್ದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನನಗೆ. ಸೊ ಡಾಕ್ಟ್ರ್ ಹೇಳಿದರು ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇವಳು ಡ್ರೆಸ್ ಚೇಂಜ್ ಮಾಡಲಿಲ್ಲ ನೋಡಿ. ಸ್ಕೂಲಿಂದ ಬಂದು ಹಾಗೆ ಇದ್ದಾಳೆ, ಸಂಜೆ ತನಕ ಇನ್ನು ಹೀಗೆ ಇರ್ತಾಳೆ ಅಲ್ವಾ? ಈಗ ಸ್ನಾನ ಮಾಡ್ತೇನೆ ನಾನು. ಸ್ನಾನ ಮಾಡುವಾಗ ಡ್ರೆಸ್ ಚೇಂಜ್ ಮಾಡ್ತಾಳೆ. ಈ ಸೋರೆಕಾಯಿ ಹಾಕಿಬಿಟ್ಟು ಪಾಯಸ ಮಾಡ್ತೀವಲ್ವಾ, ಸ್ವಲ್ಪ ಸ್ಮೆಲ್ ಬರುತ್ತೆ. ಅದು ಲೈಟಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಬಟ್ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು. ಸೋರೆಕಾಯಿ ಗಂಜಿ ಮಾಡೋಣ ಅಂತ ಅಂದ್ಕೊಂಡೆ. ಅದು ಕೂಡ ಅಷ್ಟೇ, ಅದಕ್ಕೆ ಬೆಳ್ತಿಗೆ ಅಕ್ಕಿ ಹಾಕಬೇಕಲ್ವಾ. ಅದು ಸ್ವಲ್ಪ ಬೆಳ್ತಿಗೆ ಅಕ್ಕಿ ಸ್ವಲ್ಪ ಹೀಟ್ ಅಲ್ವಾ ಬಾಡಿಗೆ. ಸೊ ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ಅದರ ಬದಲಿಗೆ ನಾನಿಲ್ಲಿ ಸಬ್ಬಕ್ಕಿ ಹಾಕಿಬಿಟ್ಟು ಮಾಡ್ತಾ ಇರುವಂಥದ್ದು. ಯಾರಿಗೆ ಬೇಕಾದರೂ ಮಾಡಿಕೊಂಡು ತಿನ್ಬೋದು ಇದನ್ನು. ಅಂದರೆ ಜ್ವರ ಬಂದವರಿಗೆ ಮಾತ್ರ ಅಂತಲ್ಲ, ಯಾರಿಗೆ ಬೇಕಿದ್ದರೂ ಸ್ವಲ್ಪ ಬಾಡಿ ಹೀಟೆಲ್ಲ ಆಗಿದ್ರೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಹಾಗೆ ಇನ್ನು ನೈಟ್ ಅಡುಗೆ ಅಂದರೆ ಬೆಳಿಗ್ಗೆ ಒಣ ಮೀನು ಹಾಕಿಬಿಟ್ಟು ಸಾರು ಮಾಡಿದ್ದೆ ಅಲ್ವಾ. ಇನ್ನು ಅನ್ನ ಒಂದು ಮಾಡೋದಕ್ಕಿದೆ, ಅನ್ನ ಮಾಡುವಂಥ ಕೆಲಸ ಒಂದಿದೆ, ಬೇರೆ ಇನ್ನೇನಿಲ್ಲ.